ಗೊತ್ತಾಯ್ತಾ ಸರ್? ಈಗ ಸರ್ಕಾರ ಈ ಒಂದು ತಿಂಗಳಿಂದ 15 ದಿನ ಆಯಿತು ಏನೋ ಗೊತ್ತಿಲ್ಲ, ಇನ್ನೂ 10ನೇ ತಾರೀಕಿಂದ ತಗೊಳ್ಳೋದು ಅಂತ ಏನೋ ಹೇಳಿದ್ರೆ 24,000 ಮಾಡಿದೆ. ಇಲ್ಲಿ ಹಾಸನ KMF ಅಲ್ಲಿ 80,000 ಈಗಾಗಲೇ ಪ್ರೈವೇಟಲ್ಲಿ ತಗೊಂಬಿಟ್ಟವ್ರೆ. 22,000, 23,000, ಲಾಸ್ಟ್ ಇಯರ್ 25. ನಾನು ಕೇಳೋದು ಇಲ್ಲೇ ರೈತರ ಹತ್ರ, ಇಲ್ಲಿ ಹಾಸನ ಡೈರಿ 500 ಮೆಟ್ರಿಕ್ ಟನ್ನು ಮಾಡಿರೋದು ನಾನೇ. ಇಲ್ಲಿ ಇವತ್ತು 20,000 ಟನ್ನು ಇವ್ರ ಹತ್ರ ತಗೋತಾರೆ, ಪ್ರೈವೇಟರ್ ಹತ್ರ 22,000 ಈಗ 10,000 ಮಾತ್ರ ರೈತರ ಹತ್ರ ತಗೋತಾ ಇರೋದು ಇಲ್ಲಿ ಡೈರಿಲಿ. ನಾನಿದ್ದಾಗ ಈ ಪದಾರ್ಥಗಳನ್ನೆಲ್ಲ ನೇರವಾಗಿ ರೈತರ ಹತ್ರನೇ ಖರೀದಿ ಮಾಡಿಸ್ತಾ ಇದ್ದೆ. ಯಾವುದೇ ಖಾಸಗಿಯರನ್ನ ನನ್ನ ಹತ್ರಕ್ಕೆ ಸೇರಿಸಿರಲಿಲ್ಲ ಆಗ. ಗೊತ್ತಾಯ್ತಾ ಸರ್? ಇವತ್ತೇನಾಯ್ತು, ಆಲ್ ಕ್ಯಾಟ್ಲ್ ಫೀಡ್ ನಾನಿದ್ದಾಗ ಎಲ್ಲ ಕ್ಯಾಟ್ಲ್ ಫೀಡ್ ಕಾರ್ಖಾನೆನ ಲಾಭದಾಯಕವಾಗಿ ಮಾಡಿ ಖಾಸಗಿಯರನ್ನ ಬಾಗಿಲು ಮುಚ್ಚಿದ್ದೆ. ನನ್ನ ಕಾಲದಲ್ಲಿ ಎಲ್ಲ ಖಾಸಗಿ ಪಶುಹಾರ ಕಾರ್ಖಾನೆಗಳನ್ನ ಬಾಗಿಲು ಮುಚ್ಚಿದ್ದೆ ಅವತ್ತು. ಇವತ್ತೇನೈತೆ, ಖಾಸಗಿಯರ ಜೊತೆ ಸೇರ್ಕೊಂಡು ಇವತ್ತು 20,000 ಟನ್ ಅವ್ರ ಹತ್ರ ತಗೋತಾರೆ, ರೈತರ ಹತ್ರ 10,000 ಟನ್. ಮುಂಚೆನೇ ಏನು ಮಾಡ್ತಾಯಿದ್ರು, ಲಾಸ್ಟ್ ಇಯರ್ 25,000ದಲ್ಲಿ ತಗೊಂಡವ್ರೆ. ರೈತರೇನೈತೆ, ನಾನು ಕಳೆದ 1.5 ತಿಂಗಳಿಂದಲೂ ಹೇಳಿದ್ದೀನಿ, 1.5 ತಿಂಗಳಿಂದ ಮಾಡಿದ್ದೆ, ಪ್ರೆಸ್ ಮಾಡಿದ್ದೀನಲ್ವ ಸರ್. ಯಾರು ರೈತರು ಕೇಳೋರಿಲ್ವಲ್ರಿ? ಮತ್ತು ಹಂಗಾರೆ 5 ಎಕರೆ ಜಮೀನು ಅವ್ನು ಇಟ್ಕೊಂಡು 2 ಎಕರೆ ಇಟ್ಕೊಂಡ್ಬಿಟ್ಟು ಒಂದು ಪಾಣಿಗೆ 5 ಕ್ವಿಂಟಾಲ್ ತಗೊಂಡ್ರೆ 10 ಕ್ವಿಂಟಾಲು 20 ಕ್ವಿಂಟಾಲ್ ಅವರಿಗೆ ಅಂತ ಮೊನ್ನೆ ಹೇಳಿವ್ರೆ. 22,000 ಅವ್ರ ತ ತಗೊಳ್ಳೋದು, ರೈತರ ಹತ್ರ ತಗೊಳ್ಳಿ. 80,000 ಮೆಟ್ರಿಕ್ ಟನ್ ಅವ್ರ ಹತ್ರ ತಗೊಳ್ಳೋದು, ರೈತರ ಹತ್ರ ತಗೊಳ್ಳೋಕ್ಕೆ ನಿಮಗೆ ಕಾಯಿಲೆ. ಆಮೇಲೆ ಖರೀದಿ ಏನೈತೆ, 1,600 ರೂಪಾಯಿ 1,500 ರೂಪಾಯಿ ತಗೊಂಬಿಟ್ರು 1.5 ತಿಂಗಳು ಮುಂಚೆ. ಈಗ ತಂದು 2,400 ಇಲ್ಲಿ ಹಾಕ್ತಾವ್ರೆ. ಇವತ್ತು ಸ್ಟಾಕ್ ಇರೋದನ್ನ 2,400 ಕೆಲವು, ಅದು ಯಾರು ನಿಜವಾದ ರೈತರಿಗೆ ಸಿಗ್ತಾ ಇಲ್ಲ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಇಂಥವನ್ನ ಎಲ್ಲ ಜಿಲ್ಲಾಡಳಿತ 1-2 ತಿಂಗಳು ಮುಂಚೆನೇ ರೈತರು ಬೆಳೆ ಬಂದ ತಕ್ಷಣ ಕೃಷಿ ಇಲಾಖೆಯವರು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡಿ ಇದನ್ನು ಸರ್ಕಾರಕ್ಕೆ ಕಳಿಸಿ ಗಮನಕ್ಕೆ ತರಬೇಕು. ಅದು ಬಿಟ್ಟು ನಾನು ಹೇಳೋದು, ಪಾಪ DC ನಾನು ಯಾಕಪ್ಪ ಬೈದ್ರಿಂದ ತಪ್ಪು ತಿಳ್ಕೊತಾರೆ. ನನಗೇನು ನನ್ನ ಮನೆ ಕೆಲಸ ಮಾಡಿ ಅಂತ ಹೇಳೋಲ್ಲ, ರೈತರು ಉಳಿಸ್ಕೊಳ್ಳಿ ಅಂತ ಹೇಳ್ತೀನಪ್ಪ. ಅದನ್ನು ಇಲ್ಲ ಬೇಡ ನಮಗೇನಂತೆ. ದಿನ ಬೆಳಗ್ಗೆ ಇದ್ದರೆ ಯಾವ್ಯಾವ ಮೀಟಿಂಗ್ ಮಾಡೋದು, ಇಂಥ ರೈತರು ಉಳಿಸೋದು ಮೀಟಿಂಗ್ ಮಾಡಲಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀನಪ್ಪ. ಈಗ ಇದು ಒಂದು ಭಾಗ. 0 to ಟೆಂಡ್ರಾಗಿ 3 ವರ್ಷ ಆಯಿತು, 15 ವರ್ಷ ಆದರೂ ಲ್ಯಾಂಡ್ ಅಕ್ವಿಷನ್ ಮಾಡಿಲ್ಲ, ದುಡ್ಡಿಲ್ಲ ಪಡ್ಡಿಲ್ಲ ಅಂತೇಳಿ. ಸುಮಾರು 8,000 ಎಕರೆ ನೀರಾವರಿ ಆಗ್ತಾಯಿಲ್ಲ. ಮುಖ್ಯಮಂತ್ರಿಗಳೇ ಒಂದು ಸ್ವಲ್ಪ ದಯಮಾಡಿ ಈ ಕಡೆ ಕಂಡುಬಿಡಿ. ನೀವು ಆಮೇಲೆ ಎತ್ತಿ ನೋಡಿ, ಎಂಥದ್ದು ಇದು ನಿಮ್ಮ ಡೆಲ್ಲಿಲಿ ಇದೈತಲ್ಲ, ಎಂಥದಪ್ಪ ಇದು ಮೇಕೆದಾಟು, ಅವೆಲ್ಲ ಆಮೇಲೆ ಮಾಡ್ಕೊಳ್ಳಿ, ನಾವೇನು ಬೇಡ ಅಂದಿಲ್ಲ. ಯಾವುದು ಪ್ರಾಜೆಕ್ಟ್ಗಳನ್ನ ಲ್ಯಾಂಡ್ ಎಕ್ವಿಷನ್ ಆಗದಲೇ ಲ್ಯಾಂಡ್ ಎಕ್ವಿಷನ್ ಅಧಿಕಾರಿಗಳು ದುಡ್ಡು ಕೊಟ್ಟರ ಕಡೆ ಪೇಮೆಂಟ್ ಆಗುತ್ತೆ, ದುಡ್ಡು ಕೊಡಿದವ್ರು ಪೇಮೆಂಟೇ ಮಾಡಲ್ಲ. ನಾನು 10 ಸಾರಿ ದುಡ್ಡು ಕೊಡಿಸಿದರೆ ಯಾವುದು ಎಸೆನ್ಷಿಯಲ್ ಪ್ರಾಜೆಕ್ಟ್ ಇದೆ ಅದಕ್ಕೆ ಮಾಡಬೇಕು. ಯಾವುದು ಅತಿ ರೈತರಿಗೆ ನೀರು ಕೊಡೋವಂಥ ಪ್ರಾಜೆಕ್ಟ್ ಇರೋದ್ರಿಂದ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು. ಈಗ 0 to 5 ಆದರೆ 35 ಕಿಲೋಮೀಟ್ರಿಗೆ ನೀರು ಹೋಗುತ್ತೆ. ಕಾಮಸಮುದ್ರದ ಇದ್ರ ಚಾನಲ್ ಅಂತ, ಎಕ್ಸಿಂದ ಬರುತ್ತೆ, ಇದರಲ್ಲೇ ಫ್ಲೈಓವರ್ ಇದರಲ್ಲೇ ಬರೋದು. ಅದು ಅಲ್ಲಿ ಅದೆಲ್ಲ 0 to 5 ಅಂದರೆ ಇಲ್ಲಿ ಇದರಿಂದ ಬರೋದು, ಬೇಲೂರು ಎಕ್ಸಿಂದ, ಅದು ಕಾಮಸಮುದ್ರ ಬ್ರಾಂಚ್ ಅಂತ. ನಾನು ಹೇಳೋದು 0 to 5 ಆದರೆ ಇನ್ನು 30 ಕಿಲೋಮೀಟ್ರ್ ಆ ಕೆಲಸ ಹೋಯ್ತೆ. ಸ್ಟಾರ್ಟಿಂಗ್ 0 to 5 ಆದರೆ ಇನ್ನು ನೀರು 8,000 ಎಕರೆ ನೀರು ಹೋಗ್ತದೆ.
ಲ್ಯಾಂಡ್ ಎಕ್ವಿಷನ್ ಪ್ರಾಬ್ಲಮ್ ಆಗೈತೆ. ಅವನ್ಯಾರ ಕಾಂಟ್ರಾಕ್ಟ್ ತಗೊಂಡಿದ್ದ ಅವ್ನು ಬಿಟ್ಟು ಹೋದ. ನಾನು ಹೇಳಿದ ಇದನ್ನು ಜಿಲ್ಲಾಧಿಕಾರಿಗಳು ಕೆಲವು ಮೀಟಿಂಗ್ ಮಾಡ್ತೀವಿ ಅಂದರೆ ಯಾವ ಮೀಟಿಂಗ್ ಮಾಡ್ತಾರಪ್ಪ, ಏನು ಮೀಟಿಂಗು? ಆಮೇಲೆ ಯಾವಾಗ ಕೇಳಿದ್ರು, ಯಾರು ಕೇಳಿದ್ರು ಡಿ ಸಿ ಆಫೀಸ್ ಮೀಟಿಂಗು, ಡಿ ಸಿ ಆಫೀಸ್ ಮೀಟಿಂಗು. ಚೀಫ್ ಸೆಕ್ರೆಟ್ರಿಗೆ ನಾನು ರೈಟಿಂಗಲ್ಲಿ ಕೊಡ್ತೀನಿ, ಡಿ ಸಿ ಆಫೀಸಲ್ಲಿ ಯಾವತ್ತು ಡೈಲಿ ದಿನ ಬೆಳಗ್ಗೆ ಸಾಯಂಕಾಲ ನಮ್ಮ ಯಾವ ತಾಲೂಕು ಲೆವೆಲ್ ಅಧಿಕಾರಿ ಕೇಳಿದ್ರು ಡಿ ಸಿ ಆಫೀಸ್ ಮೀಟಿಂಗು, ಡಿ ಸಿ ಆಫೀಸ್ ಮೀಟಿಂಗು. ಯಾವ್ಯಾವ ಪ್ರಾಜೆಕ್ಟು ಏನಾಗಿದೆ ಎಂತೂ ಯಾರು ಕೇಳೋರಿಲ್ಲ. 0 to 5 ಮಾಡಿದರೆ ಇವತ್ತು 35 ಕಿಲೋಮೀಟ್ರ್ ನೀರು ಬಿಡ್ಬೋದಲ್ಲ. ಒಂದು ಇಶ್ಯೂ ಹೇಳ್ತಾ ಇರೋದು ನಿಮಗೆ. ಇಂಥವು ಹಲವಾರು ನೆನೆಗುಂದು ಬಿದ್ದೇವೆ. 12 ವರ್ಷದಿಂದ ಇದು ಕೊಟ್ಟಿಲ್ಲ. 2012ರಿಂದ 13 ವರ್ಷ ಆಯಿತು. ದಯಮಾಡಿ ಜೋಳ ಖರೀದಿನ ದಯಮಾಡಿ ರೈತರ ಹತ್ರ ತಗೊಳ್ಳಿ, ಡೈರಿಗಳಿಗೆ ಡೈರೆಕ್ಷನ್ ಕೊಡಿ, ಆ ರೈತರು ಉಳಿಸಿ. ಆ ಕ್ಯಾಟ್ಲ್ ಒಂದು ಕ್ಯಾಟ್ ಡಬಲ್ ಮಾಡ್ಕೊಳ್ಳೋದು ರೇಟ್.